ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ
ಚಿತ್ರಣವನ್ನ ಮೆಡಿಕಲ್ ಮಾಫಿಯಾದ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಮೆಡಿಕಲ್ ಮಾಫಿಯಾದ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಮೆಡಿಕಲ್ ಮಾಫಿಯಾದ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಮೆಡಿಕಲ್ ಮಾಫಿಯಾದ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಇವತ್ತು ಆರೋಗ್ಯ ಇಲಾಖೆಯ ಮೆಡಿಕಲ್ ಮಾಫಿಯಾದ ಚಿತ್ರಣವನ್ನ ಮೆಡಿಕಲ್ ಮಾಫಿಯಾದ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಆರೋಗ್ಯ ಸಚಿವರೇ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ವೈದ್ಯಕೀಯ ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ? ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ಆರೋಗ್ಯ ಸಚಿವರೇ, ರಿಪಬ್ಲಿಕ್ ಕನ್ನಡ ಮೆಡಿಕಲ್ ಮಾಫಿಯಾವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜ್ಯದ ಜನರ ಮುಂದೆ. ಈ ಸ್ಟೋರಿಯನ್ನ ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಆರೋಗ್ಯ ಸಚಿವರು